ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತಿ ಜೀವನ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಬರೀ ಜ್ಞಾನವನ್ನು ಗಳಿಸುವುದಷ್ಟೇ ಜೀವನವಲ್ಲ, ದಿವ್ಯ ಅನುಭವಗಳನ್ನು ಪಡೆದುಕೊಳ್ಳುವುದೇ ಜೀವನವಾಗಿದೆ. ಜೀವನವು ಅನುಭವಗಳ ತಂತುವಾಗಿದೆ. ಅನುಭವವು ಜ್ಞಾನದೀಪ್ತ ಸಂವೇದನೆ ಅಥವಾ ಭಾವನೆಯಾಗಿದೆ. ಈ ಜ್ಞಾನ ಹೃದಯಾಗ್ರಾಹ್ಯವಾದುದು ಹಾಗೂ ರಕ್ತಗತವಾದುದು. ಕ್ಷೀಣ ಅನುಭವಗಳು ನಮ್ಮನ್ನು ಕ್ಷೀಣವಾಗಿಸುತ್ತವೆ. ಸಮೃದ್ಧವಾದಂತಹ ಅನುಭವಗಳಿಂದ ನಮ್ಮ ಬದುಕು ಸಮೃದ್ಧವಾಗುವಂಥದ್ದು. ಒಟ್ಟಿನಲ್ಲಿ ಅನುಭವ ಶೂನ್ಯತೆಯು ಶೂನ್ಯ ಬದುಕಿಗೆ ಸರಿಸಮವಾಗಿದೆ. ನಿಜ ಹೇಳಬೇಕಂದ್ರೆ ಮೆದುಳು ಹಾಗೂ ಹೃದಯ ಒಂದಕ್ಕೊಂದು ಪೂರಕವಾಗಿ ವರ್ತಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಬದುಕು ಯಾಂತ್ರಿಕವಾಗಿದೆ. ಮನುಷ್ಯ ವೇಗವಾಗಿ ಚಲಿಸುವ ಯಂತ್ರದ ಗೊಂಬೆಯಾಗಿದ್ದಾನೆ. ಆಚಾರ್ಯರಾದಂತಹ ವಿನೋಬಾ ಭಾವೆ ಅವರು 7 ವರ್ಷಗಳ ಕಾಲ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಚರಿಸುತ್ತಾ ಇಡೀ ದೇಶವನ್ನೇ ಸುತ್ತಿದ್ರು. ದಾರಿಯುದ್ದಕ್ಕೂ ಅವರು ಸಹಸ್ರಾರು ಜನರನ್ನು ಭೇಟಿಯಾದರು. ಅವರ ಆರಾಧಕರೊಬ್ಬರು ಅವರನ್ನು ಕೇಳ್ತಾರೆ, ಪೂಜ್ಯರೇ, ನಮ್ಮ ದೇಶವನ್ನು ನೀವು ಬಹಳ ಹತ್ತಿರದಿಂದ ಕಂಡವರು. ನಿಮ್ಮ ಹೃದಯ ಕುಲುಕಿದಂತಹ ಅತ್ಯಂತ ನೋವಿನ ಸಂಗತಿ ಯಾವುದು ಎಂದು ಹೇಳಬಲ್ಲಿರಾ ಅಂತ ಕೇಳಿದ್ರು. ವಯಸ್ಸಾದವರು ಎಲ್ಲಾ ರೀತಿಯಿಂದಲೂ ಬಡವರು. ಇದಕ್ಕೆ ವ್ಯತಿರಿಕ್ತವಾಗಿ ತರುಣರು ಜಾಣರಂದುಕೊಂಡ್ರೆ ಅವರ ಹೃದಯಗಳೂ ಕೂಡ ಒಣಗುತ್ತಿವೆ ಎಂಬುದೇ ನೋವಿನ ಸಂಗತಿಯಾಗಿದೆ ಅಂತ ಅಂದ್ರು. ಇಂದಿನ ಈ ಯುಗದಲ್ಲಿ ಹೃದಯ ಸಂಪನ್ನತೆ ಎಂಬುದು ಬಹುಬೇಗನೆ ಮಾಯವಾಗುತ್ತಿದೆ. ಕಲೆ, ಸಾಹಿತ್ಯ, ಶೈಕ್ಷಣಿಕ ಸಂಸ್ಥೆಗಳೂ ಕೂಡ ಎಲ್ಲಾ ಬಗೆಯ ಪಾಂಡಿತ್ಯವನ್ನೇ ಪೋಷಿಸುತ್ತಾ ಹೃದಯಗಳು ಅರಳುವಂತೆ ಮಾಡುವಲ್ಲಿ ವಿಫಲವಾಗಿವೆ. ಹಾಗಾಗಿ ನಮ್ಮ ಮಕ್ಕಳ ಬೌದ್ಧಿಕ ನಿಲುವುಗಳ ಬಗ್ಗೆ ನಾವು ಚಿಂತಿಸಬೇಕಾಗಿದೆ ಅಂತ ಅಂದ್ರು. ಈಗ ಒಂದು ಅಮೂಲ್ಯವಾದ ಮುತ್ತಿನಂತಹ ಹೃದಯದಿಂದ ನಾವು ನಮ್ಮ ಜೀವನವನ್ನು ಹಾಗೂ ಸಂಬಂಧಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ಕುಟುಂಬಗಳನ್ನು ಹೃದಯದಿಂದ ಕಟ್ಟಬೇಕೇ ವಿನಃ ಇಟ್ಟಿಗೆಗಳಿಂದಲ್ಲ ಹಾಗೂ ಗಚ್ಚಿನಿಂದಲ್ಲ. ಈಗ ಇಬ್ಬರು ವಿವಾಹವಾಗುತ್ತಾರೆಂದ್ರೆ ಅವರ ಹೃದಯಗಳು ಹತ್ತಿರವಾಗಬೇಕೇ ವಿನಃ ಅವರ ತಲೆಗಳಲ್ಲ. ನಮ್ಮೊಳಗೊಂದು ಸುಂದರವಾದ ಹೃದಯವಿಲ್ಲದಿದ್ರೆ ಅರಮನೆಯಂತಹ ಮನೆ ಇದ್ರೂ ಕೂಡ ಅದು ನಮಗೊಂದು ಯೋಗ್ಯ ನಿವಾಸ ಎನಿಸಲಿಕ್ಕಿಲ್ಲ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಭಕ್ತಿ ಜೀವನ ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.